ಹೊಸ ಬೈಕ್ ತಗೊಂಡು ಮೊದಲನೇ ಸಲ ಆಫ್ ರೋಡಿಂಗ್ ಬರು ಹೆಂಗಿರುತ್ತೆ ನೋಡಿ. ಮಂಗಳೂರಿನ ಸಾರಿಫಲದ ಇದೇ ನಮ್ಮ ಆಫ್ ರೋಡ್. ಹೆಂಗೈತೆ ರೋಡ್ ನೋಡಿ. ಲ್ಯಾಟ್ರಿ ಹೆಂಗೆ ಹೊಸ ಗಾಡಿ ಹೊಸ ಆಫ್ ರೋಡ್. ನನ್ ಮಕ್ಕಳು ನೋಡ್ತವ್ರೆ, ಲೆಕ್ಕವೆಲ್ಲ ಗುರು ನೋಡಿ. ನಮ್ಮ ಕುದುರೆಗೆ ಲೆಕ್ಕವೆಲ್ಲ ಈ ರೋಡಲ್ಲ. ಮೀಟರ್ ಬೇಕು, ಮೀಟರ್. ಇದೊಂದು ಆಫ್ ರೋಡ್ ಅಲ್ಲಿ ಉಂಟಲ್ಲ, ಮಳೆಗಾಲದಲ್ಲಿ ಗೆಲ್ಲುದೇ ಬೇಡ, ತುಂಬಾ ಹೆವಿ ಇರ್ತದೆ ಹತ್ತಿಸ್ಬೋದು. ಈಗ ಏನಿಲ್ಲಲ್ಲ, ಮಳೆಗಾಲದಲ್ಲಿ ತುಂಬಾ ಎಲ್ಲ ಜಾರ್ತದೆ ಗಾಡಿ ಎಲ್ಲ. ಸಾರಿಫಲದ ವ್ಯೂ ಪಾಯಿಂಟ್ ಹೆಂಗೈತೆ ನೋಡಿ. ಈ ಎಲ್ಲಿಂದ ಹೋಗ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಗಾಡಿ ಹೋಗುದಿಲ್ಲ, ಆ ಕಡೆಯಿಂದ ಬರ್ಬೇಕಾ? ಇದೇನು ಬಿಲ್ಡಿಂಗ್ ಆಗದ? ಅಣ್ಣ ಶಾಕ್ ಆಗಿದ್ದಾರೆ, ಬಿಲ್ಡಿಂಗ್ ಆಗದಂತ ಕೇಳ್ಬೇಕು. ಅಣ್ಣನ ಮನಸ್ಸಲ್ಲಿ ಆಗಿರೋದು ಇವ ಯಾರ್ಯಾರು ಬರ್ತಾರೆ ಮನೆ ಆಫ್ ರೋಡ್ಗೆ ಎಲ್ಲ ಸ್ಪ್ಲೆಂಡರ್ ತಂದಿದ್ದಾರೆ. ಗಾಡಿಗರು ಒಂದೇ ಕಂಪನಿ, ಎರಡು ಹೀರೋ. ಒಂದು ಚೂರು ಚೇಂಜಸ್ ಇಲ್ಲ. ಅದು ಕೂಡ ಆಫ್ ರೋಡ್ ಮಾಡಿರ್ಬೇಕು, ABS ಎಲ್ಲ ಕೊಟ್ಟು. ABS ಇಲ್ಲ ಆದರೆ ಆಫ್ ರೋಡಿಗೆ ಗಾಡಿ ಮೇಲೆ ಬರ್ತದೆ, ಹತ್ತುತ್ತದೆ. ಏನು ಮಾಡೋದು ಹೇಳಿ, ಹೀರೋ ಕಂಪನಿಯವರೆಲ್ಲ ಬಿಟ್ಟರೆ ಏನು ಕೂಡ ಸ್ಕೂಟರ್ ಕೂಡ ಮಾಡ್ಬೋದು ಆಫ್ ರೋಡಿಗೆ. ಆ ಥರ ಲೆವೆಲ್ ಕೊಟ್ಟಿದ್ದಾರೆ ಗಾಡಿಗೆಲ್ಲ. ನನಗೊಂದು ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಹೋಗ್ಬೇಕಂತ. ಅಲ್ಲಿ ಎಲ್ಲ ಕಲ್ಲೆಲ್ಲ ಕಟ್ಟಿದ್ದಾರೆ, ಹೋಗ್ಲಿಕ್ಕಿಲ್ಲ ಅಂತ. ಲಾಸ್ಟ್ ಟೈಮ್ ನಾನು ಬಂದಾಗ ಅಲ್ಲಿ ತನಕ ಹೋಗಿದ್ದೇನೆ ಕೆಳಗೆ. ಈಗ ಎಲ್ಲಿಂದ ಹೋಗ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಒಂದು ರೌಂಡ್ ಹೋಗಿ ಬರುವ. ಈಗ ನೆನಪಾಗ್ತದೆ ಸುಪ್ರಮ್ ಸೋದು ಡೈಲಾಗು. ಬೇಕಂತ ಬಂದಲ್ಲ, ದಾರಿ ತಪ್ಪಿ ಬಂದದು. ಹೋಗ್ಲಿಕ್ಕೆ ಮನ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅಣ್ಣ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಉಂಟಲ್ಲ, ವ್ಯೂ ಪಾಯಿಂಟ್ ಸಾರಿಫಲ, ಅದೆಲ್ಲಿಂದ ಹೋಗ್ಬೇಕು? ಒಂದೊಂದು ಗುಡ್ಡ ದಾರ ಹೋಗ್ತದೆ. ಸಾರಿಫಲ ಒಂದು ಜಾಗ ಉಂಟು ಮೇಲೆ ಹೋಗುದು. ಸಾರಿಫಲ ಇದೆಯಲ್ಲ, ಇನ್ನೊಂದು ಪ್ಲೇಸ್ ಉಂಟು, ಒಂದು ಅದೇ ಕೆಳಗೆ ಅಲ್ಲ, ಅಲ್ಲಿ ಹೋಗ್ಲಿ. ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದ? ಹೋಗ್ಬೋದಲ್ಲ? ಓಕೆನಾ, ಥ್ಯಾಂಕ್ ಯು. ನೋಡಿ, ನಾನು ಹೋಗ್ಲಿ ಅಂತ ಹೇಳಿದ್ದಕ್ಕೆ ಇವರು ನೋಡಿ ರೆಡಿ ಆಗಿದ್ದಾರೆ ಬರಲಿಕ್ಕೆ. ಜುಪಿಟರ್ ಕೂಡ ಬಂದಿದ್ದಾರೆ ಗುರು. ಎಂತ ಗಾಡಿ ತರ್ತಾರೆ ಇಲ್ಲಿಗೆ ಆಫ್ ರೋಡಿಗೆಲ್ಲ. ಅಲ್ಲೇ ಐತಿ ಗುರು ನೋಡಿ ಅಂತೆ. ಅದೇ ನಮ್ದು ವ್ಯೂ ಪಾಯಿಂಟ್ ಸಾರಿಫಲದು. ಒಂದು ಜನರು ಕೂಡ ಇಲ್ಲ ನೋಡಿ ಅಂತೆ, ಒಬ್ಬರು ಇಲ್ಲ. ಎಲ್ಲಿ ಹೋಗಿದ್ದಾರೆ? JCB ಮೇಲೆ ಸರಿ ಮಾಡ್ತಾ ಇದ್ದಾರೆ. ನನಗೆ ಟೈಮ್ ಇಲ್ಲ ಮಾತನಾಡ್ಲಿಕ್ಕೆ, ಇಲ್ಲಾದ್ರೆ ಮಾತನಾಡ್ತಾ ಇದ್ದೆ. ಉಪವಾಸ ಅಲ್ಲ. ಯಾರಾದರೂ ಅಪ್ಪಿ ಬಂದರೆ ಈ ರೂಟಿಗೆ ಮಿಸ್ ಆಗೋದು ಗ್ಯಾರಂಟಿ. ಗೊತ್ತಿಲ್ಲದವರು ಬರುವುದು ಬೇಡ. ಯಾರಾದರೂ ಇದೊಂದು ವ್ಯೂ ಪಾಯಿಂಟ್ ಗೊತ್ತಿದ್ರೆ ಮಾತ್ರ ಬನ್ನಿ ಅವರ ಜೊತೆ. ಇಲ್ಲದ್ರಿಂದ ನನ್ನ ಹಾಗೇನೆ ಇಲ್ಲಿ ಫುಲ್ಲು ಸುತ್ತಾಡ್ಬೇಕಷ್ಟೇ. ಮಿಸ್ ಆಗಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ. ಏನ್ ಗುರು ಫುಲ್ ಹೀಗೆ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಹೇಗಿತ್ತು ಇದೊಂದು ಪ್ಲೇಸ್. ಫ್ರೆಂಡ್ಸ್, ಇದೊಂದು ರೂಟಿಗೆ ಇದೊಂದು ನನ್ನ ಕುದುರೆ ಒಂದು ಹತ್ತಿಸಿ ಬಿಡ್ತೇನೆ ನೋಡಿ, ಬನ್ನಿ ನೋಡುವ. ಹತ್ತಿಸಿ ಬಿಡೋಣ ನನ್ನ ಕುದುರೆಯನ್ನು. ಗೈಸ್, ರೆಡಿ ಆಗೋಣ. 1 2 3 4 3 ಲಾಸ್ಟ್, ನಾವು 4 ಅಂತ ಹೇಳಿದ್ದೇವೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ನಮ್ಮೊಂದು ಮೇಲೊಂದು ಹತ್ತಿಸಿ ಬಿಡೋಣ ನಮ್ಮ ಕುದುರೆಯನ್ನು. ಹತ್ತಬಹುದಾ? ಹತ್ತು ಅವರು ಶಾಕ್ ಆಗಿದ್ದಾರೆ ಗುರು. ಕೂದರಿ ಈ ತರ ಕೂಡ ಓಡ್ತದಂತ. ಬರುವ ಅವ್ರ ಹತ್ರ ಸ್ವಲ್ಪ ಮಾತನಾಡೋಣ. ಬ್ರೋ, ಸಾರಿಫಲ ಪ್ಲೇಸ್ ಇದೆಯಲ್ಲ, ಸಾರಿಫಲ ವ್ಯೂ ಪಾಯಿಂಟ್. ಹೌದು ಫ್ರೆಂಡ್ಸ್, ಸಾರಿಫಲ ವ್ಯೂ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ.
ಇದೊಂದು ಪ್ಲೇಸ್ ಇರುದ ಮೇಲೆ ಹೋಗ್ಬೋದಾ? ಮೇಲೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನೋಡೋಣ. ಬನ್ನಿ ಗೈಸ್. ಓಕೆ ಬ್ರೋ, ಥ್ಯಾಂಕ್ ಯು. ಸುಮ್ಮನೆ ನನಗೆ ಗೊತ್ತುಂಟು ಸಾರಿಪಾಲ್ ವ್ಯೂ ಪಾಯಿಂಟ್ ಇದೆ ಅಂತ, ವಿಷಯ ಗೊತ್ತುಂಟು, ಆದರೆ ಕನ್ಫರ್ಮ್ ಮಾಡಿದ್ದು ಮಿಸ್ ಆಗಿ ಎಲ್ಲೆಲ್ಲಿ ಬಂದಿದ್ದೇನೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲಲ್ಲ. ಅದು ವಿಷಯ ಏನಂದ್ರೆ ಉಂಟಲ್ಲ, ತುಂಬ ಚೇಂಜಸ್ ಆಗಿದೆ ಈಗ, ಮೊದಲಿನ ಆಗಿಲ್ಲ. ಸಾರಿಪಾಲ್ದ ವ್ಯೂ ಪಾಯಿಂಟ್ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ. ಸೂರ್ಯ ಕೆಳಗೆ ಹೋಗ್ತಾ ಉಂಟು. ಓಕೆ ಬಾಯ್, ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ. 10 ಗೆಲ್ಲುವುದೇ ಬೇಡ, ಹತ್ತುದೇ ನಾವು. ಎಬ್ಬುಲಿ ನಾವು ಹತ್ಬಹುದಾ? ಆಗುದಿಲ್ಲವಾ? ನೋಡಿ ಗುರು ಎಲ್ಲಿಗೆ ಬಂದಿದ್ದೇನಂತ, ಕಲ್ಲು ಮಾಡುವ ಜಾಗಕ್ಕೇನೆ ಬಂದಿದ್ದೇನೆ. ಅವ್ರು ನೋಡಿ ನಗ್ತಾ ಇದ್ದಾರೆ, ಯಾಕೆ ಗೊತ್ತಿಲ್ಲ, ನಗ್ತಾ ಇದ್ದಾರೆ. ಅಲ್ಲ ಗುರು, ಆ ಕೆಳಗಿಂದ ನೋಡಿದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತದೆ, ಆದರೆ ಮೇಲೆ ಬಂದು ನೋಡುವಾಗ ನಮ್ದು ಕಲ್ಲಿದ್ದು ವ್ಯೂ ಪಾಯಿಂಟ್, ಆ ಮೇಸ್ತಿರಿ ಎಲ್ಲ ಕಟ್ತಾರಲ್ಲ ಮನೆ, ಅದರದ್ದು ವ್ಯೂ ಪಾಯಿಂಟ್ ಕಾಣ್ತದೆ. ಬೇಕಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿ ಮನ್ಸುಂಟು, ಏನು ಮಾಡೋದು ಹೇಳಿ, ಹೋಗ್ಲೇಬೇಕು. ಫೈನಲ್ ಆಗಿ ನೋಡಿ ಗೈಸ್, ನಾವು ಮೊದಲಿದ್ದ ಜಾಗಕ್ಕೇನೆ ಬಂದಿದ್ದೀನಿ. ಯಾಕೆಂದ್ರೆ ನಾವು ಮೊದಲು ಬಂದದ್ದು ಇದೇ ಜಾಗಕ್ಕೆ, ಒಂದು ರೌಂಡ್ ಆಗಿ ಮತ್ತೆ ಇಲ್ಲಿಗೆ ಬಂದಿದ್ದೆ ನಾನು. ನೋಡಿ ಗೈಸ್, ಇದು ನನ್ನ ಕುದುರೆ ಸೂರ್ಯ, ಇಲ್ಲಿ ನೋಡಬಹುದು. ಇದು ನಮ್ಮ ಸಾರಿಪಾಲ್ದ ವ್ಯೂ ಪಾಯಿಂಟ್. ಅವ್ರು ಕರೀತಾ ಇದ್ದಾರೆ ನೋಡಿ ಅಂತ, ಅವ್ರಿಗೂ ಕೂಡ ಖುಷಿಯಾಗಿದೆ ನನ್ನ ಕುದುರೆ ನೋಡಿ. ಯಾಕೆಂದರೆ ಅಷ್ಟು ಫ್ಯಾನ್ಸ್ಗಳಿದ್ದಾರೆ ಈ ಎಕ್ಸ್ಪಲ್ಸಿಗೆ, RXಗೆ ಎಷ್ಟು ಕ್ರೇಜಿ ಉಂಟು, ಹಾಗೇನೋ ಆಫ್ ರೋಡಿಗೆ ನಮ್ಮ ಎಕ್ಸ್ಪಲ್ಸ್ ಕೂಡ ಅಷ್ಟು ಕ್ರೇಜಿ ಉಂಟು. ಓಕೆ ಫ್ರೆಂಡ್ಸ್, ಹೋಗೋಣ, ನನ್ನ ಟೈಮ್ ಆಯಿತು. ಹೇಗಿತ್ತು ನಮ್ಮ ಸಾರಿಪಾಲ್ದ ವ್ಯೂ ಪಾಯಿಂಟ್? ಅಲ್ಲಿ ಇಲ್ಲಿ ಎಲ್ಲ ಫುಲ್ ಕಲ್ಲು ಹಾಕಿದ್ದಾರೆ, ಸ್ವಲ್ಪ ಕಷ್ಟ ಆಗ್ತದೆ ಫಸ್ಟ್ ಬರುವವರಿಗೆಲ್ಲ. ನೋಡಿ ನಮ್ಮ ಕಾರ್ ಕೂಡ ಬಂದಿದೆ, ಅಲ್ಲಿ ನಿಂತಿದ್ದಾರೆ ನೋಡಿ. ಹಾಯ್ ಬ್ರೋ, ಹೇಗಿದ್ದೀಯಾ? ಯಾಕೆಂದ್ರೆ ಉಂಟಲ್ಲ, ವ್ಯೂ ಪಾಯಿಂಟ್ ತುಂಬ ಎಲ್ಲ ಹಾಳಾಗಿದೆ, ಎಲ್ಲ ಕಲ್ಲು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಿದೆ, ಒಳ್ಳಿತ್ತು ಪ್ಲೇಸ್, ವಿಡಿಯೋ ಮಾಡಿ ಹೋಗಿದ್ದೇನೆ. ಆದ್ರೆ ಇವತ್ತು ಬರುವಾಗ ಹೊಸ ಗಾಡಿಯಿಂದ ತಗೊಂಡು ಬರುವಾಗ ಉಂಟಲ್ಲ, ಫುಲ್ ಕಲ್ಲು ಮಾಡ್ತಾ ಇದ್ದಾರೆ. ನಾ ಇಲ್ಲೇ ಬ್ರೋ, ಉಳ್ಳಾಲ. ಫಾಲೋ ಮಾಡಿದ್ರಾ? ನೋಡಿ ಇಲ್ಲೇ ಉಂಟು, ಆಫ್ರಿಕ್ಸ್ ರೈಡರ್ ಅಂತ ಇಲ್ಲೇ ಉಂಟು ಬ್ರೋ. ಮೊಬೈಲ್ ಕೊಟ್ಟವರು ID ಸರ್ಚ್ ಮಾಡ್ಲಿಕ್ಕೆ. ಅದೇ ಗುರು, ಫಾಲೋ ಮಾಡಿ. ನಿಮ್ದು ಯಾವ ಊರು? ಇಲ್ಲಿ ಸಾರಿಪಾಲ. ಡೈಲಿ ಬರ್ತೀರಿ ಇಲ್ಲಿಗೆ? ಡೈಲಿ ಮೈಂಡ್ ಫ್ರೆಶ್ ಮಾಡ್ಲಿಕ್ಕೆ? ಫುಲ್ ಮಾಡ್ತೇನೆ, ವ್ಲಾಗ್ ಮಾಡ್ತೇನೆ ಗುರು, ಫುಲ್ ಅಪ್ಲೋಡ್ ಮಾಡ್ತೇನೆ, ಇವತ್ತು ಮಾಡ್ತೇನೆ. ಓಕೆ, ಬರ್ತೇನೆ, ಉಪವಾಸ ಬಿಟ್ಟು ಟೈಮ್ ಐತಿ. ಓಕೆ ಬ್ರೋ, ಬರ್ತೇನೆ. ಅವರು ಕೂಡ ಇಲ್ಲಿಯವರೇ ಡೈಲಿ ಬರ್ತಾರಂತೆ. ನಾನು ಕೂಡ ಇಲ್ಲಿ ಇದ್ರೆ ನಾನು ಕೂಡ ಡೈಲಿ ಬರ್ತೇನೆ. ಯಾಕೆಂದರೆ ನನ್ನ ಲವ್ ಆಗಿದೆ, ಸ್ವಲ್ಪ ಮೈಂಡ್ ಫ್ರೀ ಮಾಡಬೇಕಲ್ಲ, ಮೈಂಡ್ ಸ್ವಲ್ಪ ಫ್ರೆಶ್ ಮಾಡಬೇಕು, ಅದಕ್ಕೆ. ಹೆಣ್ಮಗು ಸೈಡಿಂದ ಹೋಗು, ತಪ್ಪಿ ಸ್ವಲ್ಪ ಆಗಿದ್ರೆ ಅನ್ನಕ್ಕಾಗ್ತದೆ, ಮುಗೀತು. ಈ ಹುಡುಗರ ಹತ್ರ ಆಗ್ಬೋದು ಗುರು, ಈ ಹುಡುಗಿರ ಹತ್ರ ಯಾರು ಮಾತನಾಡುದು? ಒಂದು ಕ್ವಶನ್ ಮಾಡಿದ್ರೆ 10 ಆನ್ಸರ್ ಮಾಡ್ತಾರೆ, ಅಷ್ಟು ರೇಂಜಲ್ಲಿ ಇರ್ತಾರೆ ಅವರು ಹುಡುಗಿಯರೆಲ್ಲ. ಅನ್ನ ಸ್ವಲ್ಪ ಜಾಯಿ ಹೊಡಿ ಅನ್ನ, ನಾ ಹೋಗ್ತೇನೆ ಅನ್ನ, ಥ್ಯಾಂಕ್ ಯು. ಅಲ್ಲ, ಒಂದು ಟೈಮ್ ಕೂಡ ಹೋಗೋದು ಗೊತ್ತಾಗೋದಿಲ್ಲ. ಯಾವಾಗ ಬಂದೇನೆ, 5 ಗಂಟೆ ಬಂದೇನೆ, ಟೈಮ್ ನೋಡಿ 6 ಕಾಲಲ್ಲಿ ಆಗಿರೋದು.
ಉಪವಾಸ ಟೈಮಲ್ಲಿ ಉಂಟಲ್ಲ ಬರ್ಲಿಕ್ಕೇನೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. 6 ಗಂಟೆ ಆಗುವಾಗ ಮನೆಯಲ್ಲಿ ಇರಬೇಕು, ಯಾಕೆಂದ್ರೆ ಉಪವಾಸ ಟೈಮಲ್ಲಿ ಉಪವಾಸ ಬಿಡಬೇಕಲ್ಲ, ಅದಕ್ಕೆ. ಆಯ್ ಅಣ್ಣ, ಆಯ್ ಅಣ್ಣ, ಅಣ್ಣ 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 ಅಣ್ಣ